ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್. ಸೊ ಫ್ರೆಂಡ್ಸ್, ಏನು ಸ್ಪೆಷಲ್ ಅಂದರೆ ನಾವು ಇವತ್ತು ಹೋಳಿಗೆ ಮಾಡ್ತಾಯಿದ್ದೀವಿ. ಏಕೆ ಅಂದರೆ ಕಾರ್ ಹುಣ್ಣಿಮೆ ಆಗಿದ್ದರಿಂದ. ಸೊ ಹುಣ್ಣಿಮೆಯಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತಾರಲ್ವ. ಸೊ ಹಾಗೆಯೇ ನಮಗೂ ಕೂಡ ತುಂಬಾ ದಿವಸದಿಂದ ಕ್ರೇವಿಂಗ್ ಆಗ್ತಾಯಿತ್ತು ಹೋಳಿಗೆ ತಿನ್ನಬೇಕು ಅಂತ. ಸೊ ಇವತ್ತು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೇವೆ. ಮಾರ್ಕೆಟಿಗೆ ಹೋಗಿ ನಾನು ಎಷ್ಟು ಬ್ರಿಂಜಾಲ್ ಇದು ಅಂದರೆ ಬದನೆಕಾಯಿ, ಕೊತ್ತಂಬರಿ, ಹಾಗೆಯೇ ಕಿರಾಣಿ ಸಾಮಾನು ಲೈಕ್ ಬೆಲ್ಲ, ಮತ್ತು ಮೈದಾ 1/4 ಕೆ ಜಿ ಮೈದಾ, ಅರ್ಧ ಕೆ ಜಿ ಬೆಲ್ಲ, ಹಾಗೆಯೇ 1/4 ಕೆ ಜಿ ಕಡಲೆಬೇಳೆ. ಸೊ ಈ ಥರ ಎಲ್ಲ ತಂದೆ, ಬಿಕಾಸ್ ನಮಗೆ 1/4 ಕೆ ಜಿ ಬೇಳೆ ಹಾಕಿದರೆ ಸಾಕಾಗುತ್ತೆ. ಸೊ ಇವಾಗ ನಾನು ಫಸ್ಟಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಲಡ್ಡು ರೆಡಿ ಮಾಡ್ಕೋತಾ ಇದ್ದೀನಿ, ಅಂದರೆ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಲೈಕ್ ಈ ಹಿಟ್ಟು ಚಪಾತಿ ಹದಕ್ಕಿಂತನೂ ಸ್ಮೂತಾಗಿ ಅಳಕಾಗಿರಬೇಕು. ಸೊ ಹಾಗಾಗಿ ಫಸ್ಟ್ 1 ಕಪ್ಪು ಗೋಧಿ ಹಿಟ್ಟು, ಆಮೇಲೆ 1/2 ಕಪ್ಪು ಮೈದಾ, ನೆಕ್ಸ್ಟು 1/4 ಕಪ್ಪು ಚಿರೋಟಿ ರವೆ ತಗೊಂಡು ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಸೊ ಇಷ್ಟೇ ಹಿಟ್ಟು ನಮಗೆ ಸಾಕಾಗುತ್ತೆ. ಯಾಕೆಂದರೆ ಹಿಟ್ಟು ಸ್ವಲ್ಪ ಮತ್ತು ಬೇಳೆ ಜಾಸ್ತಿ ಹಾಕಿ ಮಾಡಿದರೆ ಹೋಳಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಬಾಯಿಗೆ ತಿನ್ನೋಕ್ಕೆ. ಸೊ ನಾನು ಯಾವಾಗಲೂ ಜಾಸ್ತಿ ಹಿಟ್ಟು ಕಡಿಮೆ ತಗೊಂಡು ಆಮೇಲೆ ಬೇಳೆ ಜಾಸ್ತಿ ಅಂದರೆ ಹೂರಣ ಜಾಸ್ತಿ ಹಾಕ್ತೀನಿ. ಸೊ ಇವಾಗ ಡೋ ರೆಡಿ ಆಗಿದೆ, ಆಲ್ಮೋಸ್ಟ್ ನಾಟ್ ರೆಡಿ ಅಂದರೆ ಎಲ್ಲ ಕಲಿಸಿ ಗಟ್ಟಿ ಮಾಡಿ ಚಪಾತಿ ಅದಕ್ಕೆ ಚೆನ್ನಾಗಿ ನಾದ್ಕೊಂಡು ಇವಾಗ ಎಣ್ಣೆ ಹಾಕಿ ಅದಕ್ಕೆ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ, ಅಂದರೆ ನೆನೆಸೋಕ್ಕೆ ಇಡ್ತಾಯಿದ್ದೀನಿ. ಲೈಕ್ ಅದಕ್ಕೆ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ಸೈಡಿಗೆ. ನೆಕ್ಸ್ಟ್ ಇವಾಗ ಕುಕ್ಕರ್ ತಗೊಂಡು ಬೇಳೆ ಹಾಕೋತಾ ಇದ್ದೀನಿ. ಸೊ ಫಸ್ಟು ನಾವು ಔಟ್ಸೈಡಿಂದ ಏನೇ ವಸ್ತು ಅಂದರೆ ಸ್ಪೆಷಲಿ ಬೇಳೆ ಆಗಲಿ ಏನೇ ತಂದ್ರೂ ಅದಕ್ಕೆ ವಾಶ್ ಮಾಡಬೇಕು ಅಲ್ವಾ. ಸೊ ಹೀಗಾಗಿ ಅದಕ್ಕೆ ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಬೋದು ಏನಂದರೆ ಕಡಲೆಬೇಳೆ ಮತ್ತು ಬೇರೆ ತೊಗರಿಬೇಳೆದು ಮಾಡ್ತಾರೆ ಹೋಳಿಗೆ, ಬಟ್ ಕಡಲೆಬೇಳೆದು ಹೋಳಿಗೆನೇ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ನಾನು ಕೂಡ ಕಡಲೆಬೇಳೆದು ಅದು ಹೋಳಿಗೆನೇ ಮಾಡಿದೆ. ಸೊ ಇವಾಗ ಕಡಲೆಬೇಳೆ 1/4 ಕೆ ಜಿ ಇತ್ತಲ್ವ. ಸೊ ನಾನು ಎಲ್ಲ ಹಾಕಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ, ಬಿಕಾಸ್ ಇದೇ ನೀರಿಂದ ನಾನು ಸಾಂಬಾರು ಮಾಡ್ತೀನಲ್ವ. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ನಾನು ಕುಕ್ಕರಲ್ಲಿ ಗ್ಯಾಸ್ ಮೇಲೆ ಇಟ್ಟೆ. ಸೊ ಅದು ಅದ್ರ ಪಾಡಿಗೆ ಅದು ಆಗ್ತಾಯಿರುತ್ತೆ, ವಿಸಿಲ್ ಆಗ್ತಾಯಿರುತ್ತೆ. ಸೊ ಈ ಕಡೆ ನಾನು ಬದನೆಕಾಯಿದು ಪಲ್ಯ ಮಾಡ್ಕೋಬೇಕಂತ ಪ್ರಿಪೇರ್ ಮಾಡಿದೆ. ಸೊ ಎಲ್ಲ ಕಟ್ಟಿಂಗ್ ರೆಡಿ ಮಾಡಿಕೊಂಡು ಲೈಕ್ ಈರುಳ್ಳಿ, ಟೊಮೆಟೊ ಮತ್ತು ಕರಿಬೇವು ಈ ಥರ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಬದನೆಕಾಯಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಇಡ್ತೀನಿ, ಉಪ್ಪು ಹಾಕಿ. ಸೊ ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ ಏನಿಲ್ಲ, ಜಸ್ಟ್ ಎಣ್ಣೆ ಹಾಗೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ, ಮತ್ತು ಕರಿಬೇವು ಹಾಕಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಸಿಂಪಲ್ಲಾಗಿ ನಾವು ಬದನೆಕಾಯಿ ಪಲ್ಯ ಮಾಡ್ತೀವಿ, ಬಟ್ ಸೂಪರಾಗಿರುತ್ತೆ. ಹೋಳಿಗೆ ಜೋಡಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡು ನಾವು ಹೋಳಿಗೆ ಊಟ ಮಾಡಿದರೆ ಬದನೆಕಾಯಿ ಪಲ್ಯ ಅಲ್ಲಿ ಮಸ್ಟ್ ಇನ್ಸ್ಟಿಟ್ಯೂಟ್ ಆಗಿರಬೇಕು, ಬಿಕಾಸ್ ಅದು ಒಂದು ಥರ ಬೇಕೇ ಬೇಕು ಅನ್ನೋದು ಇರುತ್ತೆ. ಸೊ ಅದನ್ನು ಇವಾಗ ನೆಕ್ಸ್ಟ್ ಆಯಿತು, ಅಂದರೆ ಬದನೆಕಾಯಿ ಪಲ್ಯನೂ ಆಲ್ಮೋಸ್ಟ್ ಪ್ರಿಪೇರ್ ಆಯಿತು. ಇವಾಗ ನೋಡ್ತಾ ಇದ್ದೀನಿ ಅಂದರೆ ಹಿಟ್ಟು ಯಾವ ಹದಕ್ಕೆ ಬಂದಿದೆ, ಅದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಂಡು ಇನ್ನೊಂದು ಹಾಗೆ ಮುಚ್ಚಿ ಇಟ್ಬಿಡ್ತೀನಿ ನೆನೆಸೋಕ್ಕೆ. ಸೊ ನೆನೆಯೋಕ್ಕೆ ಇವಾಗ ನೆಕ್ಸ್ಟ್ ಸಾಂಬಾರ್ದು ಮಸಾಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಸಾಂಬಾರು ಮಾಡೋಕ್ಕೆ ಬರಲ್ಲ, ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಯಾಕೆ ಅಂದರೆ ಅಮ್ಮನ ಹತ್ರನೂ ಕೂಡ ಜಸ್ಟ್ ನಾನು ಲಟ್ಟಿಸ್ಕೊಡೋದು, ಲೈಕ್ ಲಾಸ್ಟಲ್ಲಿ ಏನು ಕೆಲಸ ಇರ್ತದೆ ಅಷ್ಟೇ ಮಾಡ್ತಿದ್ದೆ. ಹಾಗೆಯೇ ಹಸ್ಬೆಂಡ್ ಮನೆಯಲ್ಲಿನೂ ಕೂಡ ನಮ್ಮ ಅಕ್ಕ ಅವರು ಎಲ್ಲ ಅವರೇ ಮಾಡ್ತಾಯಿದ್ರು. ನಾನು ಜಸ್ಟ್ ಹೋಳಿಗೆ ಲಟ್ಟಿಸ್ಕೊಡೋದು ಅಥವಾ ಹೋಳಿಗೆ ಸುಡೋದು, ಬೇಯಿಸೋದು ಈ ಥರ ಎಲ್ಲ ಮಾಡ್ತಿದ್ದೆ. ಬಟ್ ಆಲ್ ಈ ಥರ ಸಾಂಬಾರಾಗಲಿ ಈ ಥರ ಎಲ್ಲ ಮೇನ್ ಥಿಂಗ್ಸ್ ಆಗಿ ನಾನು ಮಾಡಿರಲಿಲ್ಲ. ಸೊ ಇವಾಗ ಇಲ್ಲಿ ನಾನೇ ಮಾಡಬೇಕಲ್ವ, ಹೀಗಾಗಿ ಹೆಂಗೆ ಏನು ಅಂತ ನೋಡಿದೆ, ಯೂಟ್ಯೂಬ್ ಇದೆ ಅಲ್ವಾ. ನಮ್ಮಂಥ ಹೆಣ್ಮಕ್ಳಿಗೆ ಯೂಟ್ಯೂಬೇ ಒಂದು ಅಸ್ತ್ರ ಅಂತ ಹೇಳ್ಬೋದು. ಸೊ ಅಲ್ಲಿ ಯೂಟ್ಯೂಬಲ್ಲಿ ನೋಡಿ ನಾನು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಏನಂದರೆ ಮೆಣಸಿನ್ಕಾಯಿ. ಸೊ ಇಲ್ಲಿ ಕೊತ್ತಂಬರಿ, ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ತಗೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಸೈಡಿಗೆ ಆಲ್ಮೋಸ್ಟ್
ಬೇಳೆನೂ ಕೂಡ ರೆಡಿಯಾಗಿದೆ ಅಂತ ಚೆಕ್ ಮಾಡ್ಕೋತಾ ಇರಬೇಕು, ಇಲ್ಲಾಂದರೆ ಜಾಸ್ತಿ ಬೆಂದುಬಿಟ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ, ಆಮೇಲೆ ಹೂರ್ಣನೇ ರೆಡಿ ಆಗೋಲ್ಲ. ಸೊ ನಂದು ಈ ವಿಷಯದಲ್ಲಿ ಏನೂ ಆಗಲಿಲ್ಲ, ಕರೆಕ್ಟಾಗಿ ಇತ್ತು. ಸೊ ಇವಾಗ ನಾನು ನೀರು ಸೈಡಿಗೆ ಇಟ್ಟು ಅದರದ್ದು ಆ ಬೇಳೆಯಲ್ಲಿ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು, ಲೈಕ್ ನಾನು ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದೆ, ಯಾಕಂದರೆ ಸ್ವೀಟು ಜಾಸ್ತಿ ಇದ್ರೇ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ಕರೆಕ್ಟ್ ಹದದಲ್ಲಿ ಆಗಿತ್ತು, ಬಟ್ ಸ್ವಲ್ಪ ಅಳಕಾಗಿತ್ತು. ಅದರಿಂದ ನಾನೇನು ಮಾಡಿದೆ, ಸ್ವಲ್ಪ ಗ್ಯಾಸ್ ಒಲೆ ಮೇಲೆ ಇಟ್ಟು ಸ್ವಲ್ಪ 5-6 ಮಿನಿಟ್ವರೆಗೂ ಚೆನ್ನಾಗಿ ಬೇಯಿಸ್ಕೊಂಡೆ. ಸೊ ಅದು ಹೂರ್ಣ ಅದಕ್ಕೆ ಸ್ವಲ್ಪ ಆಲ್ಮೋಸ್ಟ್ ಗಟ್ಟಿ ಅದಕ್ಕೆ ಬಂತು. ಸೊ ಹೀಗೆ ಫ್ರೆಂಡ್ಸ್ ಎಲ್ಲ ನೋಡ್ಕೋತಾ ಇದ್ರೇ ಕರೆಕ್ಟ್ ಹೋಳಿಗೆ ಮಾಡಿದ್ರೆ ಅದಕ್ಕೆ ಟೈಮಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಆದರೆ ಎಲ್ಲ ಹೂರ್ಣದು ಎಲ್ಲ ಅದು ಕನ್ಸಿಸ್ಟೆನ್ಸಿ ಅಂತಾರಲ್ಲ ಎಲ್ಲನೂ ಹಾಳಾಗುತ್ತೆ. ಸೊ ಈ ಕಡೆ ನಾನು ಸ್ವಲ್ಪ ಸಾಂಬಾರಿಗೆ ತೆಗ್ದಿದ್ದೆ, ಅದು ನೀರಿತ್ತಲ್ವ ಅದರಲ್ಲಿ ಕೂಡ ಅದು ಸ್ವೀಟ್ ಹೂರ್ಣ ಹಾಕಿದೆ, ಬೆಲ್ಲ ಹಾಕಿದ್ದು. ಸೊ ಹಾಕ್ತಾರೆ, ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಸೊ ಇವಾಗ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸೈಡಿಗೆ ನನ್ನ ಹಸ್ಬೆಂಡ್ಗೆ ಹೂರ್ಣ ಮಾಡೋಕ್ಕೆ ತೆಗಿಯೋಕ್ಕೆ ಕೊಟ್ಟಿದ್ದೀನಿ ಒಂದು ಕೆಲಸ. ಅವರು ಕೂಡ ನನಗೆ ಹೆಲ್ಪ್ ಮಾಡಿದರು ಈ ವಿಷಯದಕ್ಕೆ, ಅದಕ್ಕೆ ಅವರು ತುಂಬ ಅವರು ಅಂತ ಹೇಳ್ತೀನಿ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಕೊಬ್ಬರಿ ಹಾಗೆ ಟೊಮೆಟೊದು ಒಂದು ಪೇಸ್ಟ್ ಮಾಡಿಕೊಂಡೆ. ಹಾಗೆಯೇ ಬೆಳ್ಳುಳ್ಳಿ ಇದು ಕೊತ್ತಂಬರಿ ಹಾಗೆಯೇ ಮೆಣಸಿನ್ಕಾಯ್ದು ಪೇಸ್ಟ್ ಮಾಡ್ಕೊಂಡು, ಈ ಎರಡು ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡು, ಸಾಂಬಾರು ನೀರಲ್ಲಿ ನಾನು ಅರಿಶಿನ ಹಾಗೂ ಗರಂ ಮಸಾಲ ಹಾಕಿ ಇಟ್ಕೊಂಡೆ. ಸೊ ಇವಾಗ ಇಲ್ಲಿ ಒಂದು ಬಾಣಲೆ ತಗೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಏನು ಒಗ್ಗರಣೆ ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಗೆಯೇ ಎರಡು ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಸ್ಮೆಲ್ ಅಂದರೆ ಆ ಘಮ ಅಂದರೆ ಏನು ಸೂಪರಾಗಿತ್ತು ಫ್ರೆಂಡ್ಸ್. ನನಗಂತೂ ನನ್ನ ಬೆನ್ನು ನಾನೇ ತಡ್ಕೊಂಡೆ, ಏನು ಸೂಪರ್ ಸ್ಮೆಲ್ ಬರ್ತಾಯಿದೆ, ಸಾಂಬಾರು ಏನು ಸೂಪರ್ ಆಗುತ್ತೆ ಬಿಡು, ಇದರಲ್ಲಿ ಡೌಟೇ ಇಲ್ಲ, ಇನ್ನೊಂದು ಮಾತೇ ಇಲ್ಲ ಅಂತ ನನಗೆ ಖುಷಿ ಪಟ್ಕೊಂಡೆ. ಸೊ ನಾವು ಅಂದರೆ ಈ ಥರ ಸಿಟಿಯಲ್ಲಿ ನಮಗೆ ಅದು ರುಬ್ಬಲ್ ಸಿಗಲ್ಲ. ಸೊ ನಮಗೆ ಇದೇ ಸಾಣಿಗೆಯಲ್ಲಿ ನಾವು ಹೂರ್ಣ ಆಲ್ಮೋಸ್ಟ್ ರೆಡಿ ಮಾಡೋದು. ಸೊ ಅದಕ್ಕೆ ಲಾಸ್ಟಲ್ಲಿ ನಾಟ್ ದ ಲೀಸ್ಟ್ ಉಪ್ಪು ಹಾಕಿ ಸಾಂಬಾರಿಗೆ ಕುದಿಯೋಕ್ಕೆ ಬಿಟ್ಟೆ. ಸೊ ಈ ಕಡೆ ಬೆಲ್ಲದ ನೀರು ಬೇಕಲ್ವ ಹೋಳಿಗೆ ಅಂದರೆ. ನಾನು ಬೆಲ್ಲದ ನೀರಿಂದ ನಾನು ಹೋಳಿಗೆ ತಿನ್ನಲ್ಲ, ಅಪ್ಪನೂ ತಿನ್ನಲ್ಲ, ಬಟ್ ನನ್ನ ಹಸ್ಬೆಂಡ್ ತಿಂತಾರೆ. ಸೊ ಅವರಿಗೋಸ್ಕರ ಅದನ್ನು ಸ್ವಲ್ಪ ಮಾಡಲೇಬೇಕಲ್ವ, ಮಾಡಿದರೆ ಎಲ್ಲನೂ ಕಂಪಲ್ಸರಿ ಮಾಡಲೇಬೇಕು, ಇಲ್ಲಾಂದರೆ ಮಾಡಬಾರ್ದು ಅನ್ನೋದು ಒಂದು ನಂದು. ಸೊ ನಾನು ಬೆಲ್ಲ, ಸ್ವಲ್ಪ ಎಣ್ಣೆ, ಸ್ವಲ್ಪ ಏಲಕ್ಕಿ ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದಕ್ಕೂ ಕೂಡ ಬಾಯ್ಲ್ ಮಾಡೋಕ್ಕೆ ಇಟ್ಬಿಟ್ಟೆ. ಸೊ ಇವಾಗ ಈ ಕಡೆ ಸಾಂಬಾರು ಆಯಿತು, ಬದನೆಕಾಯಿ ಪಲ್ಯ ಆಯಿತು, ಬೆಲ್ಲದ ನೀರು ಆಯಿತು. ಸೊ ಇವಾಗ ಲಾಸ್ಟಲ್ಲಿ ಏನು ಮಾಡೋದು ಅಂದರೆ ಹೋಳಿಗೆ ಲಟ್ಸೋದು. ಸೊ ನನಗೆ ಈ ಥರ ಎಲ್ಲ ಹಿಟ್ಟು ಹಾಕಿ ಲಟ್ಸೋಕ್ಕೆ ಅದು ಎಲ್ಲ ಇವಾಗ ತುಂಬಾ ನನಗೆ ಬೇಜಾರಾಗುತ್ತೆ ಮಾಡೋಕ್ಕೆ. ಊರ ಕಡೆ ಎಲ್ಲ ಮಾಡ್ತೀನಿ, ಇಲ್ಲ ಅಂತೇನಿಲ್ಲ, ಬಟ್ ಇಲ್ಲಿ ನನಗೆ ಮಾಡೋಕ್ಕೆ ಅಷ್ಟು ಪೇಷನ್ಸು ಇಲ್ಲ, ಏನೂ ಇಲ್ಲ. ಸೊ ಇವಾಗ ನಾನು ಈಸಿ ಟ್ರಿಕ್, ಯೂಟ್ಯೂಬಲ್ಲಿ ನೋಡಿನೇ ನಾನು ಇದನ್ನು ಮಾಡ್ತಾಯಿರೋದು. ಯೂಟ್ಯೂಬೇ ನನಗೆ ಒಂದು ಅಸ್ತ್ರ. ಸೊ ಪ್ಲಾಸ್ಟಿಕ್ ರ್ಯಾಪರಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಹಿಟ್ಟು ತೊಗೊಂಡು ಜಾಸ್ತಿ ಹೂರ್ಣ ತೊಗೊಂಡು ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ. ತಿನ್ನೋಕ್ಕೂ ಕೂಡ ಬಾಯಲ್ಲಿ ಇಟ್ಟರೆ ಕರಗುತ್ತೆ, ಆ ಥರ ಫೀಲು, ಸ್ವೀಟು ಚೆನ್ನಾಗಿರುತ್ತೆ, ಎಲ್ಲ ಸಿಹಿದು. ಸೊ ಇವಾಗ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಒಂದು ಟ್ರಿಕ್ ಕೂಡ ನಮ್ಮ ಬಿಗ್ನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಯಾರಿಗೆ ಹೋಳಿಗೆ ಮಾಡೋಕ್ಕೆ ಬರಲ್ಲ, ಈ ಥರ ಮಾಡಿ ಎಷ್ಟು ದೊಡ್ಡದು ಬೇಕಾದರೂ ನಾವು ಹೋಳಿಗೆ ಮಾಡ್ಬೋದು, ಜಸ್ಟ್ ಕೈಯಿಂದನೇ, ಜಸ್ಟ್ ಒಂದು ಬೆರಳಿಂದನೇ. ಸೊ ಇದು ಒಂದು ಟ್ರಿಕ್ ಗೊತ್ತಾದರೆ ಸಾಕು, ಎಲ್ಲನೂ ನಮಗೆ ಹೋಳಿಗೆನೇ ಮಾಡೋಕ್ಕೆ ಬರುತ್ತೆ ಅನ್ನೋದು ಏನೋ ಅಂಜಿಕೆನೇ ಆಗಲ್ಲ. ಸೊ ಈ ಥರ ಮಾಡಿ ನಾನು ಆಲ್ಮೋಸ್ಟ್ ಹೋಳಿಗೆ ಮಾಡಿ ಪ್ರಿಪೇರ್ ಮಾಡಿದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಎಷ್ಟು ದೊಡ್ಡದು ಮಾಡ್ತೀವಿ ಅಷ್ಟು ದೊಡ್ಡದಾಗುತ್ತೆ. ಹಾಗೆಯೇ ಎಷ್ಟು ನಾವು ತೆಳ್ಳಗೆ ಮಾಡಬೇಕಂತೀವಿ ಅಷ್ಟು ತೆಳ್ಳಗೆ ಮಾಡಬಹುದು. ಸೊ ನನಗಂದರೆ ಈ ಟ್ರಿಕ್ ನನಗೆ ಒಂದು ರಾಮಬಾಣ ಅಂತ ಅನ್ಬೋದು. ನಾನು ಆಲ್ಮೋಸ್ಟ್ ಹೋಳಿಗೆ ಮಾಡಿದರೆ ಈ ಥರನೇ ಮಾಡಿ ಬಿಡ್ತೀನಿ. ಸೊ ಈ ಕಡೆ ನಾನು ಹಂಚಿಟ್ಟಿದ್ದೀನಿ ಕಾಯೋಕ್ಕೆ. ನೆಕ್ಸ್ಟ್ ಈ ಕಡೆ ನೋಡಿ ನನ್ನ ಮಗ, ನಾವಿಬ್ಬರು ಏನಾದರೂ ಬ್ಯುಸಿ ಇದೆ, ಯಾಕಂದರೆ ನಾನು ಹೋಳಿಗೆ ಮಾಡ್ತಾಯಿದ್ದೆ, ನನ್ನ ಗಂಡ ವಿಡಿಯೋ ಕ್ಲಿಪ್ಪಿಂಗ್ ತೆಗಿತಾ ಇದ್ದರು. ಸೊ ಅಪ್ಪಗೆ ಏನಾದರೂ ಬ್ಯುಸಿ ಮಾಡಬೇಕಂದ್ರೆ ಅವನು ಆಡೋಕ್ಕೆ ಬಿಡಬೇಕು, ಅವನಿಗೆ ಬ್ಯುಸಿ ಇಡಬೇಕು. ಅವನು ಆಲ್ಮೋಸ್ಟ್ ಎದ್ರ ಜೊತೆ ಆಡ್ತಾನಂದರೆ ಕುಕ್ಕರು, ಈ ಥರ ಸಾಮಾನು, ಗ್ಲಾಸು, ಚಮಚೆ ಈ ಥರ ಅಂಥದ್ದೇ ಅವನಿಗೆ ಕೊಟ್ಟರೆ ಅವನು ಸ್ವಲ್ಪ ಬ್ಯುಸಿಯಾಗಿ ಇರ್ತಾನೆ. ಸೊ ಅವನು ಚೆನ್ನಾಗಿ ಆಟ ಆಡ್ತಾಯಿದ್ದ. ಈ ಕಡೆ ನಾವು
ನಾವು ವಿಡಿಯೋ ಮಾಡಿ ಹೋಳಿಗೆ ಮಾಡಿ ಇಕ್ಸ್ತಾ ಇದ್ದೀವಿ. ಸೊ ನೋಡಿ ಹೋಳಿಗೆ ಕೂಡ ಎಷ್ಟು ಸೂಪರಾಗಿ ಬಂದಿತ್ತು, ಎಷ್ಟು ಚೆನ್ನಾಗಿ ಬಂದಿತ್ತು. ನನಗಂದ್ರೆ ತುಂಬಾ ಇಷ್ಟ ಆಗುತ್ತೆ ಈ ಥರ ಹೋಳಿಗೆ. ಯಾವಾಗ ಯಾವಾಗ ತಿನ್ನಬೇಕಂತ ಕ್ರೇವಿಂಗ್ ಕೂಡ ಆಗ್ತಾ ಇರುತ್ತೆ. ಬಟ್ ಜಾಸ್ತಿ ಮಾಡಲ್ಲ ಬಿಕಾಸು ತಿನ್ನೋರು ಜಾಸ್ತಿ ಇಲ್ಲ. ಇದೇ ನಮಗೆ ಎಷ್ಟು ನಾನು 3 ದಿವಸವರೆಗೂ ಇಟ್ಕೊಂಡು ತಿಂದಿದ್ದೀವಿ. ಜಸ್ಟ್ 11 ಏನೋ ಆಗಿತ್ತು. 11ರಲ್ಲಿ ನೇಬರ್ಸ್ಗೆ ಕೂಡ ನಾನು ಕೊಟ್ಟಿದ್ದೆ ಒಂದು 3-4. ಸೊ ಇನ್ನೊಂದು ಅಷ್ಟರಲ್ಲೇ ನಾವು ಒಂದು 3 ದಿವಸವರೆಗೂ ನಾನೇ ಒಬ್ಬಳೆ ಜಾಸ್ತಿ ತಿಂದು ಮುಗಿಸಿದ್ದೀನಿ. ಸೊ ಈ ಥರ ಇತ್ತು ಕೂಡ ಫ್ರೆಂಡ್ಸ್. ಸೊ ಯಾರಿಗೆಲ್ಲ ಹೋಳಿಗೆ ಮಾಡಬೇಕು ಮಾಡೋಕ್ಕೆ ಬರಲ್ಲ ಅಂಥವರು ಈ ವಿಡಿಯೋ ನೋಡಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. So thank you for watching. Bye bye friends.